ಗೊಂದಲ ವಿರೋಧಗಳ ಮಧ್ಯೆ ಕರ್ನಾಟಕ ಬಂದ್ ಆಗೋದು ಪಕ್ಕಾ ಆಗಿದೆ. ಮಾರ್ಚ್ 22ರಂದು ರಾಜ್ಯ ಬಂದ್ ಮಾಡೇ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಘೋಷಿಸಿದ್ದಾರೆ. ಕೇಳ್ರಪ್ಪೋ ಕೇಳ್ರಿ, ಬಂದ್ ಬಂದ್ ಬಂದ್. ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ ಆಗೇ ಆಗತ್ತಂತೆ, ಕೇಳ್ಕೊಳ್ರಿ. ಬಂದ್ ನಿರ್ಧಾರದಿಂದ ಹಿಂದೆ ಸರಿಯದ ವಾಟಾಳ್. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಆಗೋದು ಪಕ್ಕಾ. ಬಂದ್ ಬಂದ್ ಬಂದ್. ವಿರೋಧ ಗೊಂದಲ ಆದ್ರೂ ಕರ್ನಾಟಕ ಬಂದ್ ಆಗೋದ್ ಪಕ್ಕ. ಕೊನೆಗೂ ಮಾರ್ಚ್ 22ಕ್ಕೆ ಕರೆ ಕೊಟ್ಟಿರೋ ಕರ್ನಾಟಕ ಬಂದ್ ನಿರ್ಧಾರದಿಂದ ವಾಟಾಳ್ ನಾಗರಾಜ್ ಹಿಂದೆ ಸರಿದಿಲ್ಲ. ಇವತ್ತು ಬಂದ್ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರೋಕೆ ಸಭೆ ನಡೆಸಲಾಗಿತ್ತು. ಆದ್ರೆ ಆ ಸಭೆಯಲ್ಲಿ ಬಂದ್ ಮಾಡೋದು ಕನ್ಫರ್ಮ್ ಆಗಿದೆ. ಕರವೇ ಅಧ್ಯಕ್ಷ ಶಿವರಾಮೇಗೌಡ, ರಾಜ್ಯ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ರವಿ ಶೆಟ್ಟಿ ಬೈಂದೂರು, ಕೆಲ ಕನ್ನಡ ಪರ ಹೋರಾಟಗಾರರು ಸಭೆಯಲ್ಲಿ ಭಾಗಿಯಾಗಿದ್ರು. ಇಡೀ ಕರ್ನಾಟಕದ ಎಲ್ಲ ಚಾಲಕರು ಮಾನಕ್ಕಾಗಿ, ಮರ್ಯಾದೆಗಾಗಿ, ಗೌರವಕ್ಕಾಗಿ, ಅಭಿಮಾನಕ್ಕಾಗಿ, ಸ್ವಾಭಿಮಾನಕ್ಕಾಗಿ ಗಾಡಿ ಹತ್ತಬೇಡಿ. 22 ಗಾಡಿ ಹತ್ತೋಕೆ ಕೂಡ್ದು, 22 ಗಾಡಿ ಹತ್ತೋಕೆ ಕೂಡ್ದು. ಯಾರು ಗಾಡಿ ಹತ್ತೀರಿ ಅದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ನಾಡಿನ ಎಲ್ಲರಿಗೂ ಇದು ನಿಮ್ಮ ಬಂದ್, ಇದು ಕನ್ನಡಿಗರ ಬಂದ್, ಇದು ಕನ್ನಡಕ್ಕಾಗಿ ಬಂದ್. ನೈತಿಕ ಬೆಂಬಲ ಏನ್ರಿ ಇದು? ನೈತಿಕ ಬೆಂಬಲ ಅನ್ನೋರೆಲ್ಲ ಮನೇಲಿ ಕೂತ್ಕೊಳ್ಳಿ ಸ್ವಾಮಿ. ಯಾಕೆ ಬರ್ತೀರಾ? ಯಾಕೆ ಸಂಘಟನೆ ಸಿದ್ಕೊಳ್ತೀರಾ? ನಮಗೆ ಎಲ್ಲೂ ಹೇಳ್ತಾ ಇದ್ದೀವಿ, ದಯಮಾಡಿ ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು, BMTC ಆಗಿರ್ಬೋದು, ಮತ್ತೊಂದು ಮೆಟ್ರೋ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆಯನ್ನು ಕೊಟ್ಟಾಗ ಅದಕ್ಕೆ ಒಂದು ದೊಡ್ಡ ಗೌರವ ಸಿಗುತ್ತೆ. ಇನ್ನು ಬಂದ್ಗೆ ಕರೆ ಕೊಟ್ಟಿರೋ ಕನ್ನಡ ಪರ ಹೋರಾಟಗಾರರ ಬೇಡಿಕೆಗಳೇನು ಅನ್ನೋದನ್ನ ನೋಡ್ತಾ ಹೋದ್ರೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ಪ್ರತಿಭಟನಾಕಾರರ ಒತ್ತಾಯ ಆಗಿದೆ. ಬೆಳಗಾವಿ ಉಳಿಸಬೇಕು, MESನ ನಿಷೇಧ ಮಾಡುವಂತೆ ಪಟ್ಟು. ಶಿವಸೇನೆ ಮತ್ತು MES ಪುಂಡರನ್ನ ಗಡಿಪಾರು ಮಾಡಲೇಬೇಕು. ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು. ಮಹಾದಾಯಿ ಕಳಸಾ ಬಂಡೂರಿ ಯೋಜನೆ ಕಾರ್ಯಗತವಾಗಬೇಕು. ಕರ್ನಾಟಕದಲ್ಲಿ ಪರಭಾಷೆಯ ಚಿತ್ರಗಳನ್ನು ಬಹಿಷ್ಕಾರ ಮಾಡಬೇಕು. ಅನಧಿಕೃತ ಕಂಪನಿಗಳು ಹೊರ ರಾಜ್ಯದ ಚಾಲಕರಿಗೆ ಕೆಲಸ, ನಮ್ಮವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಎಂದು ಆಕ್ರೋಶ. ಮೆಟ್ರೋ ದರ ಏರಿಕೆ ವಿರೋಧ ಮತ್ತು ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗಕ್ಕೆ ಆಗ್ರಹಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆಗಳು ಸ್ಥಾಪಿಸಬೇಕು. ಅಲ್ಲದೆ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರದಲ್ಲಿ ಅಭಿನಯಿಸಬಾರದೆಂದು ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಕನ್ನಡ ಪರ ಹೋರಾಟಗಾರರು ತಮ್ಮ ಪಟ್ಟು ಸಡಿಸಲಿಲ್ಲ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ. ಆದ್ರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗದಿದ್ರೆ ಅಷ್ಟೇ ಸಾಕು. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.